ಮಾವಿನ ಹಣ್ಣಿನ ಸೀಸನ್ ಆರಂಭಗೊಳ್ಳುವ ಮೊದಲೇ ಮಾವಿನ ಮಿಡಿಗಳು ಗ್ರಾಹಕರನ್ನ ಆಕರ್ಷಿಸಲು ಆರಂಭಿಸಿವೆ. ಅದರಲ್ಲೂ ಉಪ್ಪಿನಕಾಯಿ ಹಾಕಲೆಂದೇ ಇರುವ ಕೆಲವು ಮಾವಿನ ಮಿಡಿಗಳಿದ್ದು, ಈ ಮಿಡಿಗಳಿಗೆ ಇದೀಗ ಭಾರೀ ಬೇಡಿಕೆಯೂ ಇದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಮಾವಿನ ಉಪ್ಪಿನಕಾಯಿ ಹಾಕಲೆಂದೇ ಇರುವ ವಿವಿಧ ವೆರೈಟಿಯ ಮಾವಿನ ತಳಿಗಳಿದ್ದು, ಇವುಗಳನ್ನು ಖರೀದಿಸಲು ಮಂಗಳೂರು, ಮಡಿಕೇರಿ, ಮೈಸೂರು ಭಾಗದ ಜನರು ಪುತ್ತೂರಿನ ಕೆಲವು ಆಯ್ದ ಮಾರಾಟಗಾರರಲ್ಲಿಗೆ ಬರುತ್ತಾರೆ. ಪುತ್ತೂರಿನ ಸುಧಾನ ಶಾಲೆಯ ಮುಂಭಾಗದಲ್ಲಿ ವಿವಿಧ ರೀತಿಯ ಮಾವಿನ ಮಿಡಿಗಳನ್ನು ಮಾರಾಟ ಮಾಡುವ ತಂಡವೊಂದಿದ್ದು, ಕಳೆದ 15 ವರ್ಷಗಳಿಂದ ಮಾವಿನ ಮಿಡಿಯಲ್ಲೇ ಇವರು ಎಕ್ಸ್ಪರ್ಟ್ ಆಗಿದ್ದಾರೆ. ಉಪ್ಪಿನಕಾಯಿ ಹಾಕಲು ಅತ್ಯಂತ ಬೆಸ್ಟ್ ಮಾವಿನಕಾಯಿ ಅಂದ್ರೆ ಅದು ಕರಾವಳಿಯಲ್ಲಿ ಅಪ್ಪೆ ಮಿಡಿ ಎಂದು ಕರೆಯಲ್ಪಡುವ ಜಾತಿಯ ಮಾವಿನಕಾಯಿ ಆಗಿದೆ. ಈ ಅಪ್ಪೆ ಮಿಡಿ ಮಾವಿನಕಾಯಿಗಳು ಸಾಮಾನ್ಯವಾಗಿ ಸಾಗರ, ಶಿವಮೊಗ್ಗ ಭಾಗದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಿದ್ರೆ, ಜಿಲ್ಲೆಯಲ್ಲೇ ಬೆಳೆಯುವ ಕೆಲವು ಕಾಟು ಮಾವಿನಕಾಯಿಗಳು, ಜೀರಿಗೆ ಮಾವಿನಕಾಯಿ, ಹೀಗೆ ಹಲವು ತರಹದ ಮಾವಿನಕಾಯಿಗಳು ಜಿಲ್ಲೆಯಲ್ಲಿ ಲಭ್ಯವಿದೆ. ರುಚಿ ಹಾಗೂ ಬಾಳಿಕೆಯ ಗುಣಮಟ್ಟವನ್ನ ನೋಡಿಕೊಂಡು ಈ ಮಾವಿನ ಮಿಡಿಗಳಿಗೆ ದರ ಫಿಕ್ಸ್ ಆಗುತ್ತೆ. ಕಾಡು ಮಾವಿನಕಾಯಿಗಳಿಗೆ ಕಿಲೋ ಒಂದಕ್ಕೆ 150 ರಿಂದ 200 ರೂಪಾಯಿಗಳಿದ್ರೆ, ಜೀರಿಗೆ ಮಾವಿನಕಾಯಿಗೆ 200 ರಿಂದ 250 ರೂಪಾಯಿ ತನಕ ದರವಿದೆ. ಕೆಲವು ಮಾವಿನ ತಳಿಗಳು ಹಣ್ಣಾದ್ರೆ ರುಚಿಕರವಾಗಿರೋದಿಲ್ಲ ಎನ್ನುವ ಕಾರಣಕ್ಕೆ ಮಿಡಿಯಲ್ಲೇ ಮಾವಿನಕಾಯಿಗಳನ್ನ ಕೊಯ್ದು ಉಪ್ಪಿನಕಾಯಿ ಹಾಕಲು ಈ ಮಾವಿನಕಾಯಿಗಳನ್ನ ಬಳಸಲಾಗುತ್ತೆ. ಇನ್ನು ಜೀರಿಗೆ ಮಾವಿನಕಾಯಿ ಖರೀದಿಸುವ ಒಂದು ವರ್ಗವೇ ಇದ್ರೆ, ಕಾಡು ಮಾವಿನಕಾಯಿಗಳನ್ನೇ ಅರಸಿ ಬರುವ ಇನ್ನೊಂದು ವರ್ಗವೂ ಇದೆ. ಸ್ಥಳೀಯವಾಗಿ ತೋಟಗಳಲ್ಲಿ ಬೆಳೆಯುವ ಮಾವಿನ ಮರದಿಂದ ಈ ಮಾವಿನಕಾಯಿಗಳನ್ನ ಕೊಯ್ದು ಮಾರಾಟ ಮಾಡಲಾಗ್ತಾ ಇದ್ದು, ಗ್ರಾಹಕರ ರುಚಿಗೆ ತಕ್ಕಂತ ಮಾವಿನಕಾಯಿಗಳ ಪೂರೈಕೆ ಮಾಡಲಾಗುತ್ತಿದೆ ಎನ್ನುತ್ತಾರೆ ಸುಧಾನ ಶಾಲೆಯ ಪಕ್ಕದಲ್ಲಿ ಮಾವಿನಕಾಯಿಗಳ ಮಾರಾಟ ಮಾಡ್ತಾ ಇರುವಂತಹ ಬಪ್ಪಳಿಗೆಯ ಹಂಸ. ಇನ್ನು ಪುತ್ತೂರು ತಾಲೂಕಿನಾದ್ಯಂತ ಈ ಹಿಂದೆ ರಸ್ತೆ ಪಕ್ಕದಲ್ಲಿ ಇರುವ ಮಾವಿನ ಮರಗಳನ್ನ ಅರಣ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆಯ ಅನುಮತಿಯ ಮೇರೆಗೆ ಇವುಗಳ ಅಧೀನದಲ್ಲಿ ಬರುವ ಮಾವಿನ ಮರಗಳಿಂದ ಕಾಯಿಗಳನ್ನ ಕೀಳುವ ಪ್ರಕ್ರಿಯೆ ಈ ಹಿಂದೆ ಇತ್ತಾದರೂ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರ ಸೂಚನೆಯ ಹಿನ್ನೆಲೆಯಲ್ಲಿ ರಸ್ತೆ ಬದಿಯ ಮಾವಿನ ಮರಗಳಿಂದ ಮಾವಿನಕಾಯಿಗಳನ್ನು ತೆಗೆಯುವ ಪ್ರಕ್ರಿಯೆ ಸದ್ಯ ನಿಂತಿದ್ದು, ಖಾಸಗಿ ಭೂಮಿಗಳಿಂದಲೇ ಕಾಯಿ ಸಂಗ್ರಹಿಸಿ ಮಾವಿನ ಮಿಡಿ ಮಾರಾಟಗಾರರು ತನ್ನ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದಾರೆ. ಒಳ್ಳೆ ಮಾವಿನ ಮಿಡಿ ಸೂಪರ್. 3 ಐಟಮ್ ಮಾವಿನ ಮಿಡಿ ಉಂಟು. ಒಂದು ಜೀರಿಗೆ ಐಟಮ್ ಉಂಟು, ಮತ್ತೊಂದು ಕಾಡು ಮಾವು, ಹಾಗೆ 3 ಐಟಮ್ ಮಿಡಿ ಉಂಟು. ಒಳ್ಳೆ ಫೇಮಸ್ ಮಾರು ಇಲ್ಲಿ ಸುಧಾನದೊಂದು 15 ವರ್ಷ ಆಯಿತು. ನಮ್ಮಿಂದ ಎಲ್ಲರೂ ಭಟ್ರು, ಹೆಸರು ಎಲ್ಲ ಜಾತಿಗಳು ಮಾವಿನಕಾಯಿ ತಗೊಂಡು ಹೋಗ್ತಾರೆ ನಮ್ಮ ಕೈಯಿಂದ. ಒಳ್ಳೆ ಮಿಡಿ, ಒಂದು 2 ವರ್ಷ 3 ವರ್ಷ ಅಲ್ಲಿ ನಿಲ್ಲುವಂಥ ಮಿಡಿ ನಮ್ಮಲ್ಲಿರುವುದು. ಹಾಗೆ ರೇಟ್ ಭಾರಿ ಕಮ್ಮಿ ಉಂಟು. 150 ರಿಂದ 250 ಉಂಟು ರೇಟ್ ನಮ್ಮಲ್ಲಿ. ಎಲ್ಲಿದೆ ಸರ್? ನಾವು ಗಾಡಿಯಲ್ಲಿ ಹೋಗಿ ಲೋಕಲ್ ಮನೆಯಿಂದ ಮಾಡಿ ಎಲ್ಲ ಕೊಯ್ದುಕೊಂಡು ಬರುವುದು, ಸಂಜೆ ಬಂದು ಬೆಳಿಗ್ಗೆ ಮಾರುವುದು. ಹಾಗೆ ವೆರೈಟಿ ಜೀರಿಗೆ ಐಟಮ್ ಒಂದು ಐಟಮ್ ಬೇರೆ, ಮತ್ತು ಕಾಡು ಮಾವು, ಸಣ್ಣದರಲ್ಲಿ ಕಾಡು ಮಾವು ಒಳ್ಳೆ ಅಂತ ಒಳ್ಳೆ ಅಪ್ಪೆ ಮಿಡಿ ಉಂಟು. ಅಪ್ಪೆ ಮಿಡಿ ಮಾತ್ರ ಇಲ್ಲಿಲ್ಲ, ಅದು ಸಾಗರದಿಂದ ಬರುವುದು. ಹಾಗೆ ಇಲ್ಲಿ ಇದೆ ಒರಿಜಿನಲ್ ಜೀರಿಗೆ ಮಿಡಿ ಅಂತೇಳಿ ಒರಿಜಿನಲ್ ಜೀರಿಗೆ ಮಿಡಿ, ಮತ್ತು ಕಾಡು ಮಾವು ಒಳ್ಳೆ ಪರಿಮಳದ್ದು ಇಲ್ಲಿ ಜಾಸ್ತಿ. ಕಾಡು ಮಾವು ಮತ್ತು ಜೀರಿಗೆ ಕೇಳ್ತಾರೆ. ಜೀರಿಗೆ ಕೆಲವರಿಗೆ ಜೀರಿಗೆ ಹಿಡಿಯುವುದಿಲ್ಲ ಅಂತ, ಕೆಲವರಿಗೆ ಜೀರಿಗೆವೇ ಬೇಕಾಗ್ತದೆ. ಹಾಗೆ ಹೆಚ್ಚಾಗಿ ಎಲ್ಲಿಗೆಲ್ಲ ಹೋಗ್ತದೆ? ಇಲ್ಲಿ ಮಂಗಳೂರಿನವರು ಬಂದು ತಗೊಂಡು ಹೋಗ್ತಾರೆ, ಮಡಿಕೇರಿ, ಮೈಸೂರಿನವರು ಎಲ್ಲ ಬಂದು ಇಲ್ಲಿ ತಗೊಂಡು ಹೋಗ್ತಾರೆ. ಹೈಯೆಸ್ಟ್ ಮಡಿಕೇರಿ, ಮೈಸೂರು. ಹಾಗೆ ಮಂಗಳೂರಿಂದ ಸಹ ಬರ್ತಾರೆ ಇಲ್ಲಿಗೆ. ಹಾಗೆ ನನ್ನ ಹೆಸರು ಹಂಸ ಅಂತ ಹೇಳಿ. ಒಳ್ಳೆ ಮಾವಿನ ಮಿಡಿ ಸೂಪರ್. 3 ಐಟಮ್ ಮಾವಿನ ಮಿಡಿ ಉಂಟು.